ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಆದಮೇಲೆ ನೋಡಿ ಯಾವ ಥರ ಆಗಿಬಿಟ್ಟಿದೆ, ನನಗಂತೂ ಫುಲ್ಲು ದೃಷ್ಟಿ ಅನ್ನೋದಾಗ್ಬಿಟ್ಟಿತ್ತು. ಆವತ್ತಿನ ಸೆಕೆಂಡ್ ಡೇ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಇನ್ನೇನು ನನ್ನ ಮನೆಗೆ ಹೋಗಿ ನಾನು ಹೋಗೋ ಟೈಮ್ ಬಂದೇ ಬಿಡ್ತು. ಅಮ್ಮ ನನಗೆ ಮಡಿಲಕ್ಕಿ ಅಂದರೆ ಸೀರೆ ಗೌರಿ ಹಬ್ಬಕ್ಕೆ ಆಗುತ್ತೆ, ಹಾಗೆ ಹೀಗೆ ಹೋಗ್ತಾ ಇದ್ದೀನಲ್ವಾ, ಅದಕ್ಕೆ ನಾನು ತುಂಬ ಎಮೋಷನಲ್ ಆಗಿಬಿಟ್ಟೆ. ಇಷ್ಟೇನಾ ಹೆಣ್ಮಕ್ಳ ಜೀವನ, ತವ್ರ ಮನೇಲಿರೋವರೆಗೂ ಎಷ್ಟು ಚೆನ್ನಾಗಿರ್ತೀವಿ, ಈ ಒಂದು ಭಾಗ್ಯನ ತಗೊಳ್ಬೇಕಾದ್ರೆ ನಿಜವಾಗ್ಲೂ ಎಡಿಟ್ ಮಾಡಬೇಕಾದ್ರೆ ಆಗ್ಬೋದು, ಅದನ್ನು ತಗೊಳ್ಬೇಕಾದ್ರೆ ಆಗ್ಬೋದು, ತುಂಬಾ ನನಗೆ ಸಂಕಟ ನೋವು ಅನ್ನೋದಾಗ್ಬಿಡ್ತು. ಇಷ್ಟೇನಾ ಅನ್ನೋ ಥರ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ದೊಡ್ಡ ಮನಸ್ಸು ಮಾಡಿ ಮತ್ತು ಇವಾಗ ನನ್ನ ಗಂಡನ ಮನೆಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು ಬಿಟ್ಬಿಟ್ಟು ಬರೋದಕ್ಕೆ. ಅವಳು ಗೊತ್ತಲ್ವ, ಕಾರಲ್ಲಿ ಹತ್ತಿದ ತಕ್ಷಣ ನಿದ್ದೆ ಮಾಡಿಬಿಟ್ಲು. ಥ್ಯಾಂಕ್ ಯು.